ಪ್ರಭುತ್ವಕ್ಕೆ ಸೋಲಾಗಿದೆ, ಗರ್ವಭಂಗವಾಗಿದೆ, ತಲೆಬಾಗಿದೆ, ಶರಣಾಗಿದೆ. ಹಾಗಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ 60 ದಿನಗಳು ಕಳೆದ ಬಳಿಕ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಥಮ ಪ್ರತಿಭಟನೆ ವ್ಯಕ್ತವಾಗಿ 45 ದಿನಗಳ ಬಳಿಕ ಪ್ರಭುತ್ವ ಯಾಕೆ ಶರಣಾಯಿತು? ನಿಜಕ್ಕೂ ಇದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಪಶ್ಚಾತ್ತಾಪದಿಂದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಂಡಿದೆ ಎಂದಾದರೆ 2 ತಿಂಗಳ ಮೊದಲು ಪಡೆದುಕೊಳ್ಳಬಹುದಿತ್ತು. ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ಸೇರೋದಕ್ಕಿಂತ ಮೊದಲೇ ಪಡ್ಕೊಳ್ಬಹುದಿತ್ತು. ಅಥವಾ ವಾಂಗ್ಚುಕ್ ಅವರು 26 ದಿನಗಳ ಹಿಂದೆ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಹೇಳಿದಾಗ ರಾಜೀನಾಮೆ ಪಡ್ಕೊಳ್ಬಹುದಿತ್ತು. ಆದರೆ ಈ ಯಾವ ಸಂದರ್ಭದಲ್ಲೂ ಕ್ಯಾರೆ ಅನ್ನದ ಸರ್ಕಾರ ದಿಢೀರಾಗಿ ಯಾಕೆ ಸೋಲೊಪ್ಪಿಕೊಂಡಿದೆ? ಯಾಕೆ ತಲೆಬಾಗಿದೆ? ಸತತ 2 ದಿನ ಮಧ್ಯರಾತ್ರಿ ಪ್ರಧಾನಿ ಮೋದಿ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡ್ರು? ಈ ಸರ್ಕಾರದ ಮೇಲೆ ಪ್ರಭಾವ ಬೀರಿದ್ದು ಯಾವುದು? ಯಾಕೆ ಸಡನ್ ಯೂ ಟರ್ನ್ ಪಡೆದುಕೊಂಡಿದೆ? ಇದಕ್ಕೆ 6 ಕಾರಣಗಳಿವೆ. धर्मेंद्र प्रधान को हार की बहुत बहुत मुबारकबाद और इस देश के छात्र युवा जीत मुबारक, भविष्य मुबारक. इसी तरीके से जैसे आज धर्मेंद्र प्रधान ने हम सबके आगे घुटने टेके हैं, राजनीति के हर नुमाइंदे को नीचे अपने सामने झुकाएंगे हम लोग और इस देश के भविष्य को, छात्र नौजवानों की शिक्षा रोजगार को सुनिश्चित करें. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದು, ಅಭಿಜಿತ್ ದೀಪ್ಕೆಯ ಎಂಟ್ರಿ. ಅಮೆರಿಕಾದಲ್ಲಿ ಓದ್ತಾ ಇರುವ ದೀಪ್ಕೆ ಜಂತರ್ ಮಂತರ್ನಲ್ಲಿ ಸೇರ್ಕೊಂಡದ್ದು ಮತ್ತು ಪ್ರತಿಭಟನೆಗೆ ನಾಯಕತ್ವ ನೀಡಿದ್ದು ಮಹತ್ವದ ಬೆಳವಣಿಗೆ. ಈ ಯುವಕನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದಕ್ಕೆ ಬಿಜೆಪಿ ಐಟಿ ಸೆಲ್ಲು ದಿನ ರಾತ್ರಿ ಪ್ರಯತ್ನಿಸಿದೆ. ಆತನನ್ನು ತಮಾಷೆ ಮಾಡಿದೆ, ವ್ಯಂಗ್ಯ ಮಾಡಿದೆ. ಆದರೆ ಈ ಯುವಕ ಆರಂಭದಿಂದ ಕೊನೆಯವರೆಗೆ ತನ್ನ ನಿಲುಮೆಯನ್ನು ಬದಲಿಸಲೇ ಇಲ್ಲ. ಆತನ ವ್ಯಕ್ತಿತ್ವದಲ್ಲಿ ವಿನಯತೆ ಇತ್ತು, ಅಹಂ ಇರಲಿಲ್ಲ. ತನ್ನ ಗುರಿಯನ್ನು ಸಾಧಿಸುವುದಕ್ಕಾಗಿ ಆತ ಪೊಲೀಸರ ಮುಂದೆ ಬಾಗುವುದಕ್ಕೂ ಸಿದ್ಧನಾದ, ಅವರ ಕೈಕಾಲು ಹಿಡಿದ. ಅದೇ ವೇಳೆ ನಿಲುವಿನ ವಿಷಯದಲ್ಲಿ ಅತ್ಯಂತ ಖಡಕ್ಕಾಗಿ ಮಾತಾಡಿದ. ಅಷ್ಟೂ ವಿದ್ಯಾರ್ಥಿಗಳನ್ನು ಜೊತೆಯಾಗಿ ಕೊಂಡೊಯ್ಯುವಲ್ಲಿಯೂ ಸಫಲನಾದ. ವಾಂಗ್ಚುಕ್ ಅವರನ್ನು ಇದೇ ಪ್ರಭುತ್ವ ಎತ್ತಿಕೊಂಡು ಹೋದಾಗ ಸ್ವತಃ ಸತ್ಯಾಗ್ರಹಕ್ಕೆ ಇಳಿದ. ದೀಪ್ಕೆಯ ಅತ್ಯಂತ ಗಟ್ಟಿ ನಾಯಕತ್ವ ಪ್ರಭುತ್ವದ ಎಲ್ಲಾ ಸುಳ್ಳು ನರೇಟಿವ್ಗಳನ್ನು ಸೋಲಿಸುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದೆ. 2, ವಾಂಗ್ಚುಕ್ ಅವರ ಎಂಟ್ರಿ. ಜಂತರ್ ಮಂತರ್ನಲ್ಲಿ ಅವರು ಸತ್ಯಾಗ್ರಹ ಕೈಗೊಂಡದ್ದು ಈ ಹೋರಾಟವನ್ನು ಅತ್ಯಂತ ಬಲಶಾಲಿಯಾಗಿಸಿದೆ. ವಿದ್ಯಾರ್ಥಿ ಸಮೂಹದ ಬೇಡಿಕೆಗೆ ಅತ್ಯಂತ ಪ್ರಬುದ್ಧ ದಿಕ್ಕನ್ನು ತೋರಿಸಿದ್ದೇ ಇವರ ಸತ್ಯಾಗ್ರಹ. ಇವರನ್ನು ಬಿಜೆಪಿ ಐಟಿ ಸೆಲ್ಲು ತರತರವಾಗಿ ಹಿಂಸಿಸಿತು, ಚೀನಿ ಏಜೆಂಟು ಎಂದಿತು. ಈತ ಎಂಥ ವಿಜ್ಞಾನಿ, ಎಲ್ಲಿದೆ ಸರ್ಟಿಫಿಕೇಟು, ಆತನ ಸಂಶೋಧನೆ ಏನು ಎಂದೆಲ್ಲ ಬಿಜೆಪಿ ನಾಯಕರೇ ಪ್ರಶ್ನಿಸಿದರು. ಆದರೆ ವಾಂಗ್ಚುಕ್ ಬೆದರಲಿಲ್ಲ. ಸೌಲಭ್ಯಗಳನ್ನು ಕಡಿತಗೊಳಿಸಿ ಅವರನ್ನು ಜಂತರ್ ಮಂತರ್ನಿಂದ ಎತ್ತಂಗಡಿ ಮಾಡಲು ಪೊಲೀಸರು ಯತ್ನಿಸಿದ್ರೂ ಅವರು ಬಾಗಲಿಲ್ಲ. ಅಂತಿಮವಾಗಿ ಅವರನ್ನು ಪ್ರಭುತ್ವ ಎತ್ತಿಕೊಂಡು ಹೋಯಿತು. ಆದರೂ ಅವರು ಸತ್ಯಾಗ್ರಹ ಕೊನೆಗೊಳಿಸಲಿಲ್ಲ. ಅಂತಿಮವಾಗಿ ಕೊನೆಗೊಳಿಸಿದ್ರು ವಿದ್ಯಾರ್ಥಿಗಳಲ್ಲಿ ಅದಾಗಲೇ ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆ ಇತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕಿಂತ ಮೊದಲೇ ವಾಂಗ್ಚುಕ್ ಸತ್ಯಾಗ್ರಹ ಕೊನೆಗೊಳಿಸಿದ್ರು ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಯಿಂದ ಹಿಂಜರಿಯಲಿಲ್ಲ. ಇದು ಅವರಲ್ಲಿರುವ ಪ್ರಬುದ್ಧತೆ, ಹೋರಾಟದ ಕಿಚ್ಚು ಮತ್ತು ಗುರಿಯ ಸ್ಪಷ್ಟತೆಯನ್ನು ಹೇಳುತ್ತೆ. 4, ಪಾರ್ಲಿಮೆಂಟ್ ಚಲೋ. ಈ ಇಡೀ ಹೋರಾಟಕ್ಕೆ ಅತಿ ದೊಡ್ಡ ತಿರುವನ್ನು ಕೊಟ್ಟದ್ದು ಪಾರ್ಲಿಮೆಂಟ್ ಚಲೋ. ಪೊಲೀಸರು ಯಾವಾಗ ನಿರ್ದಯವಾಗಿ ನಡೆದುಕೊಂಡರೋ ಅದು ಇಡೀ ಹೋರಾಟಕ್ಕೆ ಇನ್ನೊಂದು ಸ್ವರೂಪವನ್ನು ಕೊಟ್ಟಿತು. ವಿದ್ಯಾರ್ಥಿಗಳಲ್ಲಿ ಮಾತ್ರ ಅಲ್ಲ, ಅವರ ಪೋಷಕರಲ್ಲೂ ದೇಶದ ನಾಗರಿಕರಲ್ಲೂ ಕಿಚ್ಚನ್ನು ಹಚ್ಚಿತು. ಬಿಜೆಪಿಯ ಬೆಂಬಲಿಗರೇ ಈ ಪೊಲೀಸ್ ದಾಳಿಗೆ ಭಯಗೊಂಡರು. ನಾಗರಿಕ ವೇಷದಲ್ಲಿದ್ದ ಮತ್ತು ಚಪ್ಪಲಿ ಧರಿಸಿಕೊಂಡಿದ್ದ ವ್ಯಕ್ತಿಗಳು ಲಾಠಿ ತೆಗೆದು ವಿದ್ಯಾರ್ಥಿಗಳಿಗೆ ಬಡಿತಾ ಇರೋದನ್ನು ನೋಡಿ ಈ ದೇಶದ ಜನರು ಬೆಚ್ಚಿಬಿದ್ರು. ಪೆಲೆಟ್ ಗನ್ನಿನಿಂದ ಗಾಯಗೊಂಡ ಯುವಕನನ್ನು ನೋಡಿ ಸಂಕಟಪಟ್ಟರು. ಹೆಣ್ಣು ಮಕ್ಕಳು ಎಂದೂ ಬಿಡದೆ ಪೊಲೀಸರು ಅತ್ಯಂತ ಕಠಿಣವಾಗಿ ನಡೆದುಕೊಂಡದ್ದನ್ನು ಕಂಡು ಈ ದೇಶವೇ ಬೆಚ್ಚಿಬಿತ್ತು. ಇದು ಒಂದು ಕಡೆ ವಿದ್ಯಾರ್ಥಿಗಳಲ್ಲಿ ಹಠಮಾರಿತನವನ್ನು ಉಂಟು ಮಾಡಿದರೆ, ಇನ್ನೊಂದು ಕಡೆ ಪ್ರಭುತ್ವದ ವರ್ಚಸ್ಸಿಗೆ ಭಾರಿ ಹಾನಿಯನ್ನು ತಂದುಕೊಟ್ಟಿತು. ಇದರಿಂದ ವಿದ್ಯಾರ್ಥಿಗಳು ಹಿಂಜರಿಯುವುದನ್ನು ಬಿಟ್ಟು ಅವರು ಮತ್ತಷ್ಟು ಸ್ಫೂರ್ತಿಯನ್ನು ಪಡಕೊಂಡ್ರು. ಮತ್ತೆ ಜಂತರ್ ಮಂತರ್ನಲ್ಲಿ ಸೇರ್ಕೊಂಡ್ರು. ಸರ್ಕಾರದ ನಿಲುವಿನಲ್ಲಿ ಸಡಿಲಿಕೆ ಕಂಡದ್ದು ಇದೇ ಸಂದರ್ಭದಲ್ಲಿ. ತಾವು ಸೋಲ್ತಾ ಇದ್ದೇವೆ ಎಂಬುದು ಅದಾಗಲೇ ಸರ್ಕಾರಕ್ಕೆ ಮನವರಿಕೆಯಾಗಿತ್ತು. ವಿದ್ಯಾರ್ಥಿಗಳಿಗೆ ಹೊಡೆಯಲೆಂದು ಕೊಟ್ಟ ಲಾಠಿ ಏಟು ತಮಗೆ ಬೀಳ್ತಾ ಇದೆ ಅನ್ನುವುದು ಸರ್ಕಾರಕ್ಕೆ ಅರಿವಾಗತೊಡಗಿತ್ತು. 4, ರಾಹುಲ್ ಗಾಂಧಿಯ ಎಂಟ್ರಿ. ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ರಾಹುಲ್ ಗಾಂಧಿ ಎಂಟ್ರಿ ಆದರು.
ಅವರು ಧರಣಿಗುಳಿತರು. ಅವರನ್ನು ಪೊಲೀಸರು ಎಳೆದುಕೊಂಡು ಹೋದ ದೃಶ್ಯ ಕಾಂಗ್ರೆಸ್ ಬೆಂಬಲಿಗರನ್ನಂತೂ ತೀವ್ರವಾಗಿ ಘಾಸಿಗೊಳಿಸಿತು. ರಾಹುಲ್ ಗಾಂಧಿ ಪೂರ್ಣವಾಗಿ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡರು. ಸಂಸತ್ತಿನಲ್ಲೂ ಹೊರಗೂ ಕಾಣಿಸಿಕೊಂಡರು. ಪೆಲೆಟ್ ಗನ್ನಿಂದ ಗಾಯಗೊಂಡ ಯುವಕನನ್ನು ಪತ್ರಿಕಾಗೋಷ್ಠಿಯಲ್ಲಿ ತಂದು ಕೂರಿಸಿ ಮಾತಾಡಿಸಿದರು. ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ಬೇಡಿಕೆಗೆ ಅತ್ಯಂತ ಸ್ಪಷ್ಟ ರೂಪವನ್ನ ಕೊಟ್ಟರು. ವಿದ್ಯಾರ್ಥಿಗಳನ್ನು ಅಕ್ಕಪಕ್ಕ ನಿಲ್ಲಿಸಿ ಅವರು ಮಾಡಿದ ಪತ್ರಿಕಾಗೋಷ್ಠಿ ಇಡೀ ಹೋರಾಟಕ್ಕೆ ಇನ್ನೊಂದು ಮಜಲನ್ನ ಕೊಟ್ಟಿತು. ವಿದ್ಯಾರ್ಥಿಗಳಲ್ಲಿ ಮತ್ತಷ್ಟು ಧೈರ್ಯವನ್ನ ತುಂಬಿತು. ಮಾತ್ರ ಅಲ್ಲ, ಪ್ರಭುತ್ವಕ್ಕೆ ಮತ್ತಷ್ಟು ಭಯವನ್ನು ಉಂಟು ಮಾಡಿತು. ಇದು ಬೇರೆ ವಿದ್ಯಾರ್ಥಿಗಳ ಹೋರಾಟವಾಗುವ ಬದಲು ಇಡೀ ದೇಶದ ಹೋರಾಟವಾಗ್ತಾ ಇದೆ ಎಂಬ ಸಂದೇಶ ಬಹಳ ಸ್ಪಷ್ಟವಾಗಿ ಪ್ರಭುತ್ವಕ್ಕೆ ತಲುಪಿತು. 5. ಮುಸ್ಲಿಮರ ಅನುಪಸ್ಥಿತಿ. ಈ ಪ್ರತಿಭಟನೆಯಲ್ಲಿ ನಾಯಕತ್ವವನ್ನು ಮುಸ್ಲಿಮರು ವಹಿಸಿಕೊಂಡಿರ್ತಿದ್ರೆ ಇದನ್ನು ವಿಫಲಗೊಳಿಸುವುದಕ್ಕೆ ಬಿಜೆಪಿ ಐಟಿ ಸೆಲ್ಗೆ ದಾರಿ ಸುಲಭ ಇತ್ತು. ಮುಸ್ಲಿಂ ವಿದ್ಯಾರ್ಥಿಯನ್ನು ತೋರಿಸಿ ಈತನಿಗೆ ಪಾಕಿಸ್ತಾನದ ನಂಟು ಇದೆ, ಬಾಂಗ್ಲಾದೇಶದೊಂದಿಗೆ ಸಂಪರ್ಕ ಇದೆ, ದೇಶದ್ರೋಹಿಗಳ ಜೊತೆ ಸಂಬಂಧ ಇದೆ ಎಂದೆಲ್ಲ ನರೇಟಿವ್ಗಳೊಂದಿಗೆ ಐಟಿ ಸೆಲ್ ಸಕ್ರಿಯವಾಗ್ತಾ ಇತ್ತು. ಮಾತ್ರ ಅಲ್ಲ, ಈ ದೇಶದ ಜನರನ್ನು ಭಾಗಶಃ ನಂಬಿಸುವುದಕ್ಕೂ ಅದು ಯಶಸ್ವಿಯಾಗ್ತಾ ಇತ್ತು. ಹಿಂದೂ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಅವರ ಮನೆಯವರ ಮೇಲೆ ಭಾವನಾತ್ಮಕ ಪ್ರಭಾವ ಬೀರುವುದಕ್ಕೂ ಐಟಿ ಸೆಲ್ ಯತ್ನಿಸ್ತಾ ಇತ್ತು. ಈ ವಿದ್ಯಾರ್ಥಿಗಳಿಗೆ ಆಹಾರ ಸರಬರಾಜು ಮಾಡಿದ ಜುನೈದ್ ಎಂಬ ವ್ಯಕ್ತಿಯ ಮೇಲೆ ಉತ್ತರ ಪ್ರದೇಶ ಸರ್ಕಾರ ಕಣ್ಣಿಟ್ಟದ್ದು ಮತ್ತು ಸತಾಯಿಸಲು ನೋಡಿದ್ದನ್ನು ಪರಿಗಣಿಸಿದ್ರೆ ಇದು ಇನ್ನಷ್ಟು ಸ್ಪಷ್ಟ ಆಗತ್ತೆ. ಮುಂಚೂಣಿ ನಾಯಕತ್ವದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳ ಅನುಪಸ್ಥಿತಿ ಈ ವಿದ್ಯಾರ್ಥಿ ಹೋರಾಟವನ್ನು ಗೆಲ್ಲಿಸುವುದಕ್ಕೆ ಪ್ರಮುಖ ಕೊಡುಗೆಯನ್ನ ನೀಡಿತು. 6. ಬಿಜೆಪಿ ಐಟಿ ಸೆಲ್ಲಿನ ಸೋಲು. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಬಿಜೆಪಿ ಐಟಿ ಸೆಲ್ನ ದೌರ್ಬಲ್ಯವನ್ನು ಸ್ಪಷ್ಟವಾಗಿ ದೇಶದ ಮುಂದಿಟ್ಟಿದೆ. ಅದರ ಎಲ್ಲ ಅಪಪ್ರಚಾರಗಳನ್ನು ವಿದ್ಯಾರ್ಥಿಗಳ ಇನ್ಸ್ಟಾಗ್ರಾಮ್ ವಿಡಿಯೋಗಳು ಕಿತ್ತು ಬಿಸಾಕಿದೆ. ಬಿಜೆಪಿ ಬಲವಾಗಿ ನೆಚ್ಚಿಕೊಂಡಿರೋದು ಅದರ ಐಟಿ ಸೆಲ್ ಅನ್ನು, ಇನ್ನೊಂದು ಗೋಧಿ ಮೀಡಿಯಾವನ್ನು. ಆದರೆ ವಿದ್ಯಾರ್ಥಿಗಳು ಈ ಗೋಧಿ ಮೀಡಿಯಾದ ಹತ್ತಿರಕ್ಕೂ ಸುಳಿಯಲಿಲ್ಲ. ಅದರ ಪ್ರೈಮ್ ಟೈಮ್ ಡಿಬೇಟ್ನಲ್ಲಿ ಭಾಗವಹಿಸಲಿಲ್ಲ. ಜಂತರ್ ಮಂತರ್ಗೆ ಬಂದ ಗೋಧಿ ಮೀಡಿಯಾದ ಪತ್ರಕರ್ತರನ್ನು ಈ ವಿದ್ಯಾರ್ಥಿಗಳು ಕಾಲು ಕೀಳುವಂತೆ ಮಾಡಿದ್ರು. ನಿಮ್ಮ ಪ್ರಚಾರದ ಅಗತ್ಯವೇ ಇಲ್ಲ ಎಂದು ಖಡಕ್ಕಾಗಿ ಸಾರಿದ್ರು. ಆರಂಭದಿಂದ ಕೊನೆಯವರೆಗೆ ಗೋಧಿ ಮೀಡಿಯಾದ ವಿರುದ್ಧ ವಿದ್ಯಾರ್ಥಿಗಳು ಗಟ್ಟಿಯಾಗಿ ನಿಂತರು. ವಿದ್ಯಾರ್ಥಿಗಳ ಇನ್ಸ್ಟಾಗ್ರಾಮ್ ವಿಡಿಯೋದ ಮುಂದೆ ಬಿಜೆಪಿಯ ಐಟಿ ಸೆಲ್ಲು ಜುಜುಬಿ ಅನಿಸಿತು. ವಿದ್ಯಾರ್ಥಿಗಳಿಗೆ ಬಿಜೆಪಿ ಐಟಿ ಸೆಲ್ಲು ಸವಾಲಾಗಲೇ ಇಲ್ಲ. ತಾನು ಸೋಲ್ತಾ ಇದ್ದೇನೆ ಮತ್ತು ಸರ್ಕಾರದ ವರ್ಚಸ್ಸು ಸಂಪೂರ್ಣವಾಗಿ ಕುಸಿತಾ ಇದೆ ಅನ್ನೋದು ಸ್ಪಷ್ಟವಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯರಾತ್ರಿ 2 ಬಾರಿ ವಿಡಿಯೋ ಸಂದೇಶದ ಮೂಲಕ ಬಂದರು. ಅವರ ಮುಖವೇ ಅವರ ಸೋಲನ್ನು ಹೇಳ್ತಾ ಇತ್ತು. ಅವರು ವಿದ್ಯಾರ್ಥಿಗಳ ಬೆನ್ನು ಸವರಿದ್ರು, ಅವರನ್ನು ಹೊಗಳಿದ್ರು. ಈ ಮೂಲಕ ತನ್ನ ಅಹಮ್ಮನ್ನು ಉಳಿಸಿಕೊಳ್ಳುವ ಕೊನೆಯ ಪ್ರಯತ್ನ ಮಾಡಿದ್ರು. ಆದರೆ ಅವರು ಮಧ್ಯರಾತ್ರಿ ಬಂದಿರುವುದೇ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಂತಿತ್ತು. ಅವರ ವೈಫಲ್ಯದ ಸೂಚನೆಯಾಗಿ ವಿದ್ಯಾರ್ಥಿಗಳು ಅದನ್ನು ಅದಾಗಲೇ ಗ್ರಹಿಸಿಕೊಂಡರು. ಈ ಸರ್ಕಾರ ರಾಜಿಗೆ ಸಿದ್ಧವಾಗಿದೆ ಅನ್ನುವುದು ಅವರಿಗೆ ಗೊತ್ತಾಗಿಬಿಟ್ಟಿತ್ತು. ಆದ್ದರಿಂದಲೇ ಅವರು ಇನ್ನಷ್ಟು ಖಡಕ್ಕಾಗಿ ನಿಂತರು. ತಮ್ಮ ಬೇಡಿಕೆಯಲ್ಲಿ ಎಳ್ಳಷ್ಟು ರಾಜಿಗೆ ಅವರು ಸಿದ್ಧವಾಗಲಿಲ್ಲ. ಅಲ್ಲಿಗೆ ಕತೆ ಮುಗಿಯಿತು.